हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितां सशास्त्रप्रवचनासक्तानि निमिडार्यान् गुरून् भजे। पृथ्वीमण्डलमध्यस्याः पूर्णबोधमतानकाः वैष्णवाः विष्णुहृदयाः तान् नमस्ये गुरुं हरिः ओं ಶ್ರೀಶಾಪಾಹಿ ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. 180 ಗದ್ಯಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ಆದ್ದರಿಂದ ಜೀವಗಣ ಅನಂತರಿರುವುದರಿಂದ ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂ ಗತಃ ಎಂಬ ಪ್ರಮೇಯವನ್ನು ಇಲ್ಲಿ ಪುರಂದರದಾಸರು ಜೀವನ ಪ್ರಕರಣ ಎಂಬ ಅಧಿವೇಶನದಲ್ಲಿ ತಿಳಿಸುತ್ತಿದ್ದಾರೆ. ಭಗವಂತನಲ್ಲಿ ವಿಶಿಷ್ಟವಾದ ಗುಣವನ್ನು ಕಂಡುಕೊಳ್ಳುವುದೇ ತಾರತಮ್ಯಕ್ಕೆ ಮುಖ್ಯ ಎಂದು ನಾವು ತಿಳಿಯಬೇಕು. ಜೀವರೆಲ್ಲರೂ ದೋಷಗಳು ಮತ್ತು ಅಸ್ವತಂತ್ರರು. ಅವರಲ್ಲಿ ನೀಚೋಚ್ಚ ಭಾವ ಇದೆ, ಆದರೆ ಭಗವಂತನಲ್ಲಿ ನೀಚೋಚ್ಚ ಭಾವ ಎಂಬುದಿಲ್ಲ. ಏಕೆಂದರೆ ಭಗವಂತ ಒಬ್ಬ ಮಾತ್ರ, ಸ್ವರಾಟ್ ಮತ್ತು ಎಂದಿಗೂ ಬದಲಾಗದ ಭಗವಂತ ಏಕಏವ. ಏಕ ಎಂದರೆ ಸ್ವರಾಟ್ ಎಂದ ಹೆಸರು, ಸ್ವತಂತ್ರ ಎಂದ ಹೆಸರು. ಎರಡನೇ ಸಮಾನ ವಸ್ತುವೇ ಇಲ್ಲದೆ ಇರತಕ್ಕಂಥದ್ದು ಏಕೈಕ ದ್ರವ್ಯ, ಅದು ಪದಾರ್ಥ ಅಂದರೆ ಭಗವಂತ ಮಾತ್ರ. ಮತ್ತು ಸ್ವತಂತ್ರನಾದವ ಎಂದು ತಿಳಿಯಬೇಕು. ಜೀವರು ಭಿನ್ನರಾಗಿದ್ದಾರೆ. ಪ್ರತಿಯೊಬ್ಬ ಜೀವರಿಗೂ ಸಹ ಇನ್ನೊಬ್ಬ ಜೀವರಿಗೂ ಅತ್ಯಂತ ಭಿನ್ನವಾಗಿಯೇ ಇರ್ತಾರಲ್ಲ, ಅವರಲ್ಲೂ ಸಹ ವಿಲಕ್ಷಣವನ್ನು ನಾವು ಹೇಳಬಹುದಲ್ಲ. ಅಂದರೆ ಜೀವರೆಲ್ಲರೂ ಅಸ್ವತಂತ್ರರಾದ್ದರಿಂದ ಸ್ವತಂತ್ರರಾದಾಗ ಮಾತ್ರ ಗುಣ ಉತ್ಕರ್ಷವನ್ನು ಹೇಳಬೇಕು. ಅಸ್ವತಂತ್ರದಲ್ಲಿ ಏನೇ ಇದ್ದರೂ ಅದು ಅಧೀನತೆ ಇರುವುದರಿಂದ ಹಾಗೂ ಭಗವಂತನ ಪರಾಕ್ರಮವನ್ನೇ ತಿಳಿಸಿದಂತೆ ಆಗುತ್ತದೆ. ಒಬ್ಬ ಶಿಷ್ಯ ಯೋಗ್ಯನಾಗಿ ವಿದ್ಯಾ ಸಂಪಾದನೆ ಮಾಡಿದರೆ ಎಲ್ಲ ಪ್ರಶಂಸೆ ಅವನ ಗುರುಗಳಿಗೆ ಹೋಗುತ್ತದೆ. ಹಾಗೆ ಯಾವ ಜೀವರಲ್ಲಿ ಯಾವ ಗುಣವನ್ನು ನಾವು ಉತ್ಕರ್ಷತೆಯನ್ನು ತಿಳಿಯುವುದು ಸಹ ಅದು ಭಗವಂತನ ಗುಣವೇ ಅನಿಸುತ್ತದೆ. ಏಕೆಂದರೆ ಅವನ ಅಧೀನದಲ್ಲಿ ಇರುವುದರಿಂದ ಭಗವಂತ ಆಯಾ ಜೀವರಲ್ಲಿ ನಿಂತು ಈ ಪ್ರೇರಣೆ ಮಾಡಿಸಿದ ಎಂದು ನಾವು ಹೇಳಬೇಕೇ ಹೊರತು ಸ್ವತಃ ಪ್ರವೃತ್ತಿ ಇಲ್ಲದೇ ಇರೋದ್ರಿಂದ ಜೀವರು ಅಸ್ವತಂತ್ರರು. ಪ್ರವೃತ್ತಿ, ಪ್ರಮಿತಿ, ಸತ್ತ ಎಂಬುದು ಜೀವರ ಲಕ್ಷಣವಾದರೂ ಸಹ ಇವು ಮೂರೂ ಸಹ ಭಗವಂತನ ಅಧೀನವಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಭಗವದ್ಗೀತೆಯ ತಾತ್ಪರ್ಯ ನಿರ್ಣಯ ಮತ್ತು ಭಾಷ್ಯ ಎಂಬ 2 ಗ್ರಂಥಗಳನ್ನು ರಚಿಸಿದ್ದಾರೆ. ಅದರಲ್ಲಿ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡುವಾಗ ಉಪೋದ್ವಾತ ಎಂಬುದನ್ನಾಗಿ ಭಗವದ್ಗೀತೆಯಲ್ಲಿ ಏನು ಹೇಳಬೇಕು ಎಂಬುದನ್ನಷ್ಟು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ನಾವು ಉಪೋದ್ವಾತವನ್ನು ನಾವು ತಿಳಿದಾಗ ಭಗವಂತನ ಗುಣದ ಪರಿಚಯವಾಗುತ್ತದೆ. ಭಗವದ್ಗೀತೆಯಲ್ಲಿ ಏನನ್ನು ವೇದವ್ಯಾಸರು ತಿಳಿಸಿದ್ದಾರೆ ಎಂಬುದನ್ನು ಸಹ ನಮಗೆ ಜಿಸ್ಟ್ ಅಂದರೆ ಸಮಷ್ಟಿಯಾಗಿ ತಿಳಿದಂತೆ ಆಗುತ್ತದೆ. ಶ್ರೀಮದಾನಂದ ಮೊಟ್ಟ ಮೊದಲಿಗೆ ತಿಳಿಸತಕ್ಕಂಥದ್ದು ಭಗವಂತನ ಗುಣ ಉತ್ಕರ್ಷವನ್ನು ಎಲ್ಲಿ ತಿಳಿಬೇಕು. ಸದಾಗಮಿಕ ವಿಜ್ಞೇಯಂ ಅಂತ ಹೇಳುವುದರಿಂದ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾನ್ ಮುಚ್ಯತೆ ಅಂಜಸ.
ನಮಗೆ ಮೋಕ್ಷವಾಗಬೇಕಾದರೆ ಭಗವಂತನ ಧ್ಯಾನ ಮಾಡಬೇಕು. ಭಗವಂತನ ಧ್ಯಾನ ಮಾಡೋದಕ್ಕೆ ಭಗವದ್ಗೀತೆ, ವೈಷ್ಣವ ಪುರಾಣ, ಬ್ರಹ್ಮ ವಿಷ್ಣು ಸಹಸ್ರ ನಾಮ ಸ್ತೋತ್ರಗಳು ಮತ್ತು ಅತ್ಯಂತ ಸಾರಭೂತವಾದ ಮಹಾಭಾರತವನ್ನು ಅನುಸಂಧಾನ ಮಾಡಿ ನ ಭಾರತ ಸಮಂ ಶಾಸ್ತ್ರಂ ಕುತ ಏವ ನಿಯೋಃ ಸಮಂ ಭಾರತಂ ಸರ್ವವೇದಾಶ್ಚ ತುಲಮಾರೋಪಿತಂ ಪುರಾ ದೇವೈಃ ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಃ ಯುಕ್ತಸಮನ್ವಿತೈಃ ವ್ಯಾಸಸ್ಯೈವಾಜ್ಞೇಯ ತಚ್ಚರಿತ್ಯತ ಭಾರತಂ ಮಹತ್ವಾದ್ ಭಾರತೋಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಭಗವಂತ ತಾನೇ ರಚನೆ ಮಾಡಿದಂಥ ಮಹಾಭಾರತಕ್ಕೆ ಸಮವಾದ ಗ್ರಂಥ ಯಾವುದೂ ಇಲ್ಲ. ಸ್ವಯಂ ನಾರಾಯಣೋ ದೇವೈ ಬ್ರಹ್ಮರುದ್ರೇಂದ್ರ ಪೂರ್ವಕೈ ಅರ್ಚಿತೋ ವ್ಯಾಸತ ಪ್ರಾಪ್ಯಂ ಕೇವಲಂ ತತ್ವನಿರ್ಣಯಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ರಚಿಸಿದ್ದಾರೆ. ಚಕಾರ ಪಂಚಮ ವೇದ ಮಹಾಭಾರತ ಸಂಜ್ಞಕಂ ಬ್ರಹ್ಮಾಂಡ ಪುರಾಣದಲ್ಲಿ ಇದನ್ನು 5ನೇ ವೇದ ಎಂದೇ ತಿಳಿಸಲ್ಪಟ್ಟಿದೆ. ತತ್ರ ಸಾಕ್ಷಾತ್ ಇಂದ್ರ ಅವತಾರ ಉತ್ತಮಾಧಿಕಾರಿಣ ಆತ್ಮಾನಂ ಪ್ರಿಯತಮಂ ಅರ್ಜುನಂ ಕ್ಷತ್ರಿಯಾಣಂ ವಿಶೇಷತೋಪಿ ಪರಮಧರ್ಮಃ ನಾರಾಯಣ ದ್ವಿಟ್ ತದನುಬಂಧು ವಿಗ್ರಹಂ ಬಂಧು ಸ್ನೇಹ ಧರ್ಮತ್ವೇನ ಆಶಂಕ್ಯ ತಥೋ ನಿವೃತ್ತ ಪ್ರಾಯಂ ಸ್ವಹಿತವೃತ್ತ ಭಕ್ತ್ಯಾ ಭಗವದಾರಾಧನಂ ಏವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಅಧರ್ಮಃ ಭಗವದಧೀನತ್ವ ಸರ್ವಸ್ವೇತಿ ಬೋಧಯತಿ ಭಗವನ್ ನಾರಾಯಣ. ಉತ್ತಮಾಧಿಕಾರಿಯಾಗಿರ್ತ ಇಂದ್ರಾವತಾರಿಯಾಗಿರ್ತಕ್ಕಂಥ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡೋದ್ರಿಂದ ಮಹಾತಾತ್ಪರ್ಯ ಏನು? ನಾಸ್ತಿ ನಾರಾಯಣ ಸಮಂನ ಭೂತೋ ನ ಭವಿಷ್ಯತಿ ಎಂಬುದನ್ನಾಗಿ ಬೋಧಿಸಿದ್ದಾರೆ. ಅತಚೇತಿ ಮಾಂ ಧರ್ಮಂ ಸಂಗ್ರಾಮನ ಕರಿಷ್ಯತಿ ತತ ಸ್ವಧರ್ಮ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಯಸಿ ಇತ್ಯಾದಿನ ಯುದ್ಧ ಸ್ವಧರ್ಮತ್ವಾತ್. ನಮ್ಮ ಸ್ವಧರ್ಮವನ್ನು ಮಾಡಬೇಕು ಆಯಾ ವರ್ಣಾಶ್ರಮಕ್ಕೆ ತಕ್ಕಾಗಿ. ಯತ ಪ್ರವೃತ್ತಿ ಭೂತಾನಂ ಏನ ಸರ್ವೇದಂ ತತ್ವಂ ಸ್ವಕರ್ಮಣ ಅಭ್ಯರ್ಚ್ಯ ಸಿದ್ಧಿಂ ವಿಂದತೆ ಮಾನವಃ. ಯಾರು ಸ್ವಕರ್ಮವನ್ನು ಮಾಡುತ್ತಾರೋ ಭಗವಂತ ಪ್ರೀತನಾಗುತ್ತಾರೆ ಮತ್ತು ಮನುಷ್ಯ ಉದ್ಧಾರವಾಗುತ್ತಾರೆ ಎಂದು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಶ್ರೇಯಾನ್ ಸ್ವಧರ್ಮೋ ವಿಗಣಃ ಪರಧರ್ಮ ಸ್ವನಿಷ್ಠಿತಂ ಸ್ವಧರ್ಮನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಸರ್ವಗುಹ್ಯತಂ ಭೂಯಃ ಶೃಣುಮೆ ಪರಮಂ ವಚಃ ಇಷ್ಟೋ ಮೇ ದೃಢತರಮಿತಿ ವಕ್ಷ್ಯಾಮಿ ತೇ ಹಿತಂ. ಆದರೆ ಸ್ವಧರ್ಮದಲ್ಲಿ ನಿಂತು ಭಗವಂತನನ್ನು ಆರಾಧನೆ ಮಾಡಬೇಕು. ಅತ್ಯಂತ ಶ್ರೇಷ್ಠವಾದ ಆರಾಧನೆ ಅಂದರೆ ಏನು? ಮನ್ಮನೋಭವ ಮದ್ಭಕ್ತೋ ಮಧ್ಯಾದಿ ಮಾಂ ನಮಸ್ಕುರು ಮಾಮೈ ವೇಷತೆ ಸತ್ಯಂತೆ ಪ್ರಜಾಜಾನಿ ಪ್ರಿಯೋಸಿ ಮೇ ಪ್ರತಿಜಾನೇ ಪ್ರಿಯೋಸಿ ಮೇ. ಎಲ್ಲವೂ ಭಗವತ್ಪರವಾಗಿ ಚಿಂತರಿಸು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಶುಚಃ. ಎಲ್ಲ ಕರ್ಮವನ್ನು ಮಾಡಿದರೂ ಫಲದಲ್ಲಿ ಅದರಲ್ಲಿ ಅಪೇಕ್ಷೆ ಇಲ್ಲದೆ ಭಗವಂತನು ಮಾಡಿಸಿದ್ದನು. ಭಗವಂತ ಸ್ವಾತಂತ್ರ್ಯವನ್ನು ಕೊಂಡಾಡು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ವೈಷ್ಣವ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮವನ್ನು ಮತ್ತೆ ಪರಿಪಾಲನೆ ಮಾಡಬೇಕು ಅಂತ ಅರ್ಥ. ಇಚ್ಛಾದಿನ ಸ್ವಧರ್ಮೇಣೈವ ಭಗವದಾರಾಧನೆ ಸೇವಕರ್ತೃತ್ವಂ ತದನ್ಯಸ್ಯ ತತ್ಯಾಜ್ಯಂ ಚ. ಭಗವಂತನ ಆರಾಧನೆ ಬಿಟ್ಟು ಬೇರೆ ಇನ್ನೇನೂ ಮಾಡಲು ನಮಗೆ ವೈಯಕ್ತಿಕವಾಗಿ ಸಾಧನೆ ಅನಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ನಾಹಂ ವೇದೇನ ತಪಸನ ದಾನೇನ ಯಜ್ಜಯ ಶಕ್ಯಂ ಯೈವಂ ವಿದೋ ದೃಷ್ಟಂ ದೃಷ್ಟವಾನಪಿ ಮಾಮ್ಯತ. ಭಗವಂತ ಪ್ರೀತನಾಗಬೇಕಂದರೆ ಅವನು ಹೇಳಿದ ಮಾರ್ಗವನ್ನೇ ನಾನು ಅನುಸರಣೆ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ನಾವು ವೇದವನ್ನು ತಪಸ್ಸನ್ನು ದಾನದಿಂದ ಮತ್ತು ಯಜ್ಞದಿಂದ ನಾವು ಭಗವಂತನನ್ನು ಆರಾಧಿಸೋಕೆ ಸಾಧ್ಯವಿಲ್ಲ. ಭಕ್ತ್ಯ ಅಥವಾ ಅನನ್ಯ ಶಕ್ಯಂ ಅಹಮೇವ ವಿಧೋ ಅರ್ಜುನ. ಕೇವಲ ಭಕ್ತಿ ಎಂದರೆ ಮಾತ್ರ ಭಗವಂತನನ್ನು ಆರಾಧಿಸಬೇಕು. ಜ್ಞಾತುಂ ದೃಷ್ಟುಂ ತತತ್ತೈವ ಪ್ರವೇಷ್ಟುಂ ಚ ಪರಂತಪ. ಇತ್ಯಾದೀನ ವಿಷ್ಣು ಭಕ್ತೇರೇವ ಸರ್ವಸಾಧನ ಉತ್ತಮತ್ವಂ ಪರೋಕ್ಷಾಪರೋಕ್ಷ ಜ್ಞಾನ ವಿಜ್ಞಾನಯೋಪಿ ಮೋಕ್ಷಸ್ಯ ತದಧೀನತ್ವಂ ಚ. ಭಗವಂತನ ಭಕ್ತಿ ಎಂಬ ಅತಿ ಶ್ರೇಷ್ಠವಾದದ್ದು. ಅದರಿಂದ ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ಮೋಕ್ಷವನ್ನು
ಪಡೆಯಬೇಕು. ಮೋಕ್ಷವು ಭಗವಂತನ ಅಧೀನವೆಂದು ತಿಳಿಯಬೇಕು. ಮತ್ಕರ್ಮ ಕುರಿತು ಪರದೋ ಮದ್ಭಕ್ತ ಸಂಘವಚಿತಃ ನಿರ್ವೈರಃ ಸರ್ವಭೂತೇಷು ಯಸ ಮಾಮೇತಿ ಪಾಂಡವಃ. ಇಚ್ಛಾದಿನ ಭಕ್ತಿಸ್ಯಾಪಿ ತತ್ಕರ್ಮ ವಿಕರ್ಮ ತ್ಯಾಗಶ್ಚ. ಯಾರು ಸ್ವಗತ ಕರ್ಮವನ್ನು ಮಾಡುತ್ತಾರೋ ಭಗವಂತ ಅವರನ್ನು ಬಹಳ ಪ್ರೀತನಾಗುತ್ತಾನೆ. ಕುರುಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ ಇತ್ಯಾದಿ ಜ್ಞಾನಿನೋ ಅಪಿ ಭಗವತ್ಕರ್ಮ. ಆದ್ದರಿಂದ ನಿಯತವಾದ ಕರ್ಮವನ್ನು ಮಾಡು. ಸುದರ್ಶನಮಿದಂ ರೂಪಂ ದೃಷ್ಟವಾನ್ ಸೇನ್ಮಯ ದೇವಾಪ್ಯಸ್ವರೂಪಸ್ಯ ನಿತ್ಯಂ ದರ್ಶನಾಕ್ಷಿಣಃ ಇಷ್ಟೋ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ಹಿತಂ. ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧ ಶ್ರೀಮದ ಮಾಶ್ಚ ಸಂಪದ ದೈವೀಂ ಅಭಿಜಾತೋಸ ಪಾಂಡವಃ ಮಹಾತ್ಮನಸ್ಸು ಮಾಂ ಪಾರ್ಥ ದೈವೀಂ ಪ್ರಕೃತಿಮರ್ಷಿತಃ ಭಜಂತ ಅನನ್ಯಮನಸೋ ಜ್ಞಾತ್ವಾ ಭೂತಾನಮವ್ಯಯಂ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಭಗವಂತ ತನ್ನ ದಿವ್ಯ ರೂಪವನ್ನು ಅರ್ಜುನಿಗೆ ತೋರಿಸಿದ. ಇದರ ಅರ್ಥವೇನು? ಯಾರು ನಿಷ್ಠೆಯಿಂದ ಇರುತ್ತಾರೋ ಅವರು ಸರ್ವತ್ರ ಭಗವಂತನ ಆರಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಎಂಬುದರ್ಥ. ಇತ್ಯಾದಿನ ಅರ್ಜುನೋಸಿ ಉತ್ತಮಾಧಿಕಾರಿತ್ವ ಅಥವಾ ಅಪರೋಕ್ಷ ಜ್ಞಾನಿತ್ವಂ ಚ ನಮೇವಿತು ಸುರಗಣಪ್ರಭವಃ ನಮಃಶಯಃ ಆಮಾದಿರ್ಹಿ ದೇವಾನಾಂ ಮಹರ್ಷೀಣಂ ಸರ್ವಶಃ ಯೋ ಮಮ ಜಾನಾತಿ ಚಾವೇತ್ತಿ ಲೋಕಮಹೇಶ್ವರಂ ಅಸೋ ಮೂಢಸಮರ್ಥ್ಯೇಸು ಸರ್ವಪಾಪೇ ಪ್ರಮುಚ್ಯತೆ. ಬುದ್ಧಿಜ್ಞಾನಮಸಮೂಹೋ ಕ್ಷಮಾ ಸತ್ಯಂ ದಮಃಶಮಃ ಮಹರ್ಷಯಃ ಸಪ್ತಪೂರ್ವೇ ಏತಾಂ ವಿಭೂತಿಯೋಗ ಚ ಅಹಂ ಸರ್ವಸ ಪ್ರಭವಃ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಸಮನ್ವಿತಃ ತೇಷಾಮೇವ ಅನುಕಂಪಾರ್ಥಂ ಮಹಮಜ್ಞಾನಜಂ ತಮಃ ನಾಶಯಾಮಿ. ಜೀವನಲ್ಲಿರ್ತಕ್ಕಂಥ ಅನಾದಿ ಕಾಮಕರ್ಮಗಳು ನಿವಾರಣೆಯಾಗಬೇಕಾದ ಭಗವಂತನ ಉತ್ಕೃಷ್ಟತೆಯನ್ನು ತಿಳಿದುಕೊಳ್ಳಬೇಕು. ಇದೇ ಭಗವಂತನ ಆರಾಧನೆ ಎನಿಸಿಕೊಳ್ಳುವುದು. ತೇಷಾಂ ಸಮುದ್ರತ್ಯ ಮೃತ್ಯು ಸಂಸಾರ ಸಾಗರತ್ ಭೋಕ್ತಾರಂ ಯಜ್ಞತಪಸಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾರಂ ಜ್ಞಾತ್ವಾ ಮಾಂ ಶಾಂತಿ ಮುಚ್ಯತೆ. ಆದ್ದರಿಂದ ಭಗವಂತ ಎಲ್ಲರ ಹೃದಯದಲ್ಲೇ ಇದ್ದಾನೆ. ಅದು ಮನೆ ಬಿಂಬರೂಪ. ಅವನು ತಿಳಿದು ಆರಾಧನೆ ಮಾಡಬೇಕು. ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಶ್ರೀಶತಃ ಯಜ್ಞಾತ್ವಾ ನೇಹ ಭೂಯೋ ಅನ್ಯ ಜ್ಞಾತ್ವಾ ಅವ್ಯಶಿಷ್ಯತೆ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ವತಃ ಮತ್ತಃ ಪರತಃ ನಾಣ್ಯ ಕಿಂಚಿದಸ್ಯ ಧನಂಜಯಃ ಮಯ್ಯ ಸರ್ವವಿಧಂ ಪ್ರೋಕ್ತಂ ಸೂತೆ ಮಣಿಗಣ ಇವ ಇದಂ ತೇ ಗುಹ್ಯತಂ ಪ್ರವಕ್ಷ್ಯಾಮಿ ಅನುಸೂನವೇ. ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ರಾಜವಿದ್ಯಾ ರಾಜಗುಹ್ಯಂ. ರಾಜಮಾರ್ಗ ಅಂದರೆ ಭಗವಂತನ ತಿಳಿಯುವುದೇ ಆಗಿದೆ. ಅದು ಅತ್ಯಂತ ಗುಹ್ಯತಮವಾದ ಶಾಸ್ತ್ರ. ನಮ್ಮ ಗುಹ್ಯ ಪ್ರದೇಶವಾದ ಇಂದ್ರಿಯ ಅಂದರೆ ಹೃದಯ, ಅದು ಆಕಾಶದಲ್ಲಿರ್ತಕ್ಕಂಥವನು ಭಗವಂತ. ಅವನೇ ಬಿಂಬರೂಪ. ಅವನನ್ನು ಆರಾಧಿಸಬೇಕು. ಮಯಾ ತಥಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮಸ್ಯಾದಿ ರೂಪಾಣಿ ಚಾಹಂ ತೇಷು ಅವಸ್ಥಿತಃ ಭೂತಮನ್ಯ ಚ ಭೂತಸ್ಯ ನ ಸಮೋಸ್ಯಾಭ್ಯದಕಃ ಕುತೋನ್ಯಃ. ಭಗವಂತನಿಗೆ ಅಧಿಕರಾಗಲಿ ಸಮರಾಗಲಿ ಯಾರೂ ಇಲ್ಲ ಎಂಬತಕ್ಕಂಥದ್ದು ಶ್ರೇಷ್ಠವಾದ ಜ್ಞಾನ. ಪರಂಪೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಮಮ ಯೋನಿಃ ಬ್ರಹ್ಮ ತಸ್ಮಿನ್ ಕರ್ಮ ದದಾಮ್ಯಹಂ ಸರ್ವಭೂತಾನಾಂ ತಥೋ ಭವತಿ ಭಾರತ. ಬ್ರಹ್ಮಣೋ ಹಿ ಪ್ರತಿಷ್ಠಾಂ ಅಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಇಡೀ ಬ್ರಹ್ಮಾಂಡಕ್ಕೆ ಕರ್ತೃವಾದ ಬ್ರಹ್ಮನನ್ನೇ ಭಗವಂತನ ಅಧೀನದಲ್ಲಿರ್ತಕ್ಕಂಥವನು. ಆದ್ದರಿಂದ ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ಕಾರ್ಯವೂ ಭಗವದ್ ಅಧೀನ ಎಂದು ತಿಳಿಯಬೇಕು. ದ್ವಾಯಮಂ ಪುರುಷಂ ಲೋಕೇಶರಕ್ಷರೇ ಅಕ್ಷರ ಸರ್ವಾಣಿ ಭೂತಾನಿ ಕೋಟಸಕ್ಷರ ಉಚ್ಯತೆ. ಉತ್ತಮಃ ಪುರುಷಸ್ಯ ಪರಮಾತ್ಮ ಯತೋದಾಹತಃ ಯೋ ಲೋಕತ್ರಯಾವಿಷ್ಯ ಬಿಭರ್ತವ್ಯ ಈಶ್ವರಃ ಯಸ್ಮಾಕ್ಷರತೆ ಅತೀತೋಹಂ ಅಕ್ಷರೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಯತ್ನಂ ಪುರುಷೋತ್ತಮಃ ಯೋ ಮಾಮೇವ ಸಂಮೂಢಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ಮತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಮಯನಗಃ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಸ್ಯ ಭಾರತ ನ ಮೇ ಪಾರ್ಥಸ್ಯ ಕರ್ತವ್ಯಂ ತ್ರಿಸು ಕಿಂಚನ ನಾನಾವಾಪ್ತವಾಪ್ತಂ. ಭಗವಂತನನ್ನು ತಿಳಿಯಬೇಕಾದರೆ ಭೇದ ಭಗವಂತನ
ಉತ್ತಮ ಪುರುಷ ಅದು ತಿಳಿಯಬೇಕು. ಅಕ್ಷರಗಳು ರಮಾದೇವಿ ಮತ್ತು ಕ್ಷರ ಪುರುಷರು ಜೀವರು. ಪುರುಷೋತ್ತಮನಾದವನು ಭಗವಂತ ಎಂಬುದೇ ಅತಿ ಮುಖ್ಯ ತಾತ್ಪರ್ಯ. ಇತ್ಯಾದಿನ ಸರ್ವಸ್ಮಾತ್ ಭಗವತೋ ಭೇದ ಸರ್ವಸ್ಯ ತದಧೀನತ್ವಾತ್ ತಸ್ಯ ಅನನ್ಯಾಧೀನತ್ವ ಸರ್ವೋತ್ತಮತ್ವಂ ಸರ್ವಗುಣತ್ವಂ ಸರ್ವಶಾಸ್ತ್ರಾಣಂ ತತ್ಪರತ್ವಂ ತಥಾ ಜ್ಞಾನಾದೇವ ಮೋಕ್ಷ ಇತ್ಯಾದಿ. ಭಗವಂತನೆಂದು ಜೀವರಿಗೂ ಅತ್ಯಂತ ಭಿನ್ನರಾಗಿದ್ದಾರೆ ಎಂಬತಕ್ಕಂಥದ್ದೇ ಭೇದ. ಎಲ್ಲವೂ ಭಗವಂತ ಅಧೀನದಲ್ಲಿದೆ ಎಂಬತಕ್ಕಂತಹದ್ದು. ಮತ್ತು ಭಗವಂತ ಯಾರ ಅಧೀನದಲ್ಲೂ ಇಲ್ಲ. ತಸ್ಯ ಅನನ್ಯಾಧೀನತ್ವಂ, ಯಾಕಂದರೆ ಅವನು ಸರ್ವೋತ್ತಮನಾಗಿದ್ದಾನೆ, ಸರ್ವಗುಣಪೂರ್ಣನಾಗಿದ್ದಾನೆ ಎಂಬುದೇ ಸರ್ವಶಾಸ್ತ್ರಾರ್ಥವನ್ನು ತಿಳಿಸುತ್ತಾ ಇದೆ. ಯಾರು ಈ ಜ್ಞಾನವನ್ನು ತಿಳಿಯುತ್ತಾರೋ, ಅನುಸಂಧಾನ ಮಾಡಿಕೊಳ್ಳುತ್ತಾರೋ ಅವರಿಗೆ ಮೋಕ್ಷ ಎಂಬತಕ್ಕಂಥದಕ್ಕೆ ಆಗಿ ಭಗವದ್ಗೀತೆಯಲ್ಲಿ ಶ್ರೀ ವೇದವ್ಯಾಸದೇವರು ಕೃಷ್ಣ ರೂಪದಿಂದ ಅರ್ಜುನಿಗೆ ಉಪದೇಶ ಮಾಡಿದ್ದಾರೆ. ಅದಾತೆ ವಿಷ್ಣು ವಿದುಷಃ ಚಿದ್ ಸ್ತೋಮಯಜ್ಞಸ್ಯ ರಾಜ್ಯೋ ಹವಿಷ್ಯತ ಪಶ್ಯನಪಿ ಮಹಾತ್ಮಾನಂ ಕುರ್ವೀತಂ ಕರ್ಮ ವಿಚಾರ್ಯನ್ ಯದಾತ್ಮನಃ ಸುನಿಯತಂ ಆನಂದೋ ಉತ್ಕರ್ಷ್ಯಾಂ ಆಪ್ನುಯಾತ್ ಭಕ್ತ್ಯಾ ಪ್ರಸನ್ನ ಪರಮೋ ದದ್ಯಾ ಜ್ಞಾನಮನಃ ಕುಲಂ ಭಕ್ತಿಂ ಚ ಭೂಯಿಸಿ ತಾಭ್ಯಂ ಪ್ರಸನ್ನೋ ದರ್ಶನಂ ವ್ರಜೇತ್ ತತೋಪಿ ಭೂಯಾಂಸಿ ಭಕ್ತಿಂ ದದ್ಯಾ ತಾಭ್ಯಾಂ ವಿಮೋಚಯೇತ್ ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತ ಸಮನ್ವಿತಃ ಸಾಧ್ಯ ಅನಂತಸ್ವರೂಪಸ್ಯವ ಭಕ್ತಿನೈವಾತ್ರ ಸಾಧನಂ. ಮೋಕ್ಷದಲ್ಲಿಯೂ ಸಹ ಭಗವಂತ ಅಧೀನದಲ್ಲಿಯೇ ಸರ್ವಜೀವರು ಇರುತ್ತಾರೆ. ಆದ್ದರಿಂದ ಭಗವಂತ ಅಧೀನವೇ ನಾವು ಎಂಬತಕ್ಕಂಥ ಅತಿ ಮುಖ್ಯವಾದ ಪ್ರಮೇಯವನ್ನು ತಿಳಿದು ಅನುಸಂಧಾನ ಮಾಡಿಕೊಳ್ಳಬೇಕು. ಬ್ರಹ್ಮರುದ್ರ ರಮಾದೇಭ್ಯ ಅಪಿ ಅತ್ಯುತ್ತಮಂ ಸ್ವತಂತ್ರತಂ ಸರ್ವಸ್ಯ ತದಧೀನತ್ವಂ ಸರ್ವಸದ್ಗುಣಪೂರ್ಣತಂ ನಿರ್ದೋಷಂ ಚ ವಿಜ್ಞಾಯ ವಿಷ್ಣು ಸತ್ತಾತ್ರ ಅಖಿಲಾಧಿಕಃ. ಭಗವಂತ ಅತ್ಯಂತ ಅಧಿಕನಾಗಿದ್ದಾನೆ. ಬ್ರಹ್ಮರುದ್ರ ರಮ ಎಲ್ಲ ದೇವತೆಗಳಿಂದ ಅಧಿಕನಾಗಿದ್ದಾನೆ ತಿಳಿಯುವುದೇ ಸರಿಯಾದ ಜ್ಞಾನ. ಸ್ನೇಹ ಭಕ್ತಿಯತೆ ಪ್ರೋಕ್ತಂ ಸರ್ವ ಉಪಾಯ ಉತ್ತಮಂ ತೇನೇವ ಮೋಕ್ಷಾನಾನೇವ ದೃಷ್ಟ್ಯಾದಿಶ್ಯತೆ ಸಾಧನಂ. ಸ್ವರೂಪದಲ್ಲಿರತಕ್ಕಂಥ ಭಕ್ತಿಯಿಂದ ಭಗವಂತನ ಗುಣ ಮಹಿಮೆಯನ್ನು ವಿಶಿಷ್ಟಾಕಾರವಾಗಿ ತಿಳಿದುಕೊಂಡಾಗ ಅಪರೋಕ್ಷ ಜ್ಞಾನ ಒದಗುತ್ತದೆ. ಅದರಿಂದಲೇ ಮೋಕ್ಷವಾಗುತ್ತದೆ ಎಂಬುದೇ ಶಾಸ್ತ್ರಸಾರ. ಅಧಮಾಧಿಕಾರಿಣೋ ಮರ್ತ್ಯಾಹ ಮುಕ್ತ್ಯಾವೃಷ್ಟ್ಯಾಧಿಕ ಸಮ ಅಧಿಕಾರ್ಯ ಉತ್ತಮ ದೇವಾ ಪ್ರಾಣ ತದ ಉತ್ತಮೋತ್ತಮ. ದೇವತೆಗಳು ಉತ್ತಮ ಅಧಿಕಾರಿಗಳು. ಅವರಲ್ಲಿ ಪ್ರಾಣದೇವರು ಅತಿ ಉತ್ತಮ ದೇವೋತ್ತಮರಾಗಿದ್ದಾರೆ, ಜೀವೋತ್ತಮರೂ ಆಗಿದ್ದಾರೆ. ನೈವಂ ದೈವಪದಂ ಪ್ರಾಪ್ಯಂ ಬ್ರಹ್ಮ ದರ್ಶನವರ್ಜಿತಃ. ಯಾರು ಭಗವಂತನ ಅಪರೋಕ್ಷ ಜ್ಞಾನ ಯಾರು ಮಾಡುವುದಿಲ್ಲೋ ಅವರಿಗೆ ಮೋಕ್ಷ ಎಂಬತಕ್ಕಂಥದ್ದು ಆಗುವುದಿಲ್ಲ ಮತ್ತು ದೇವತೆಗಳ ಫಲವೂ ಉಂಟಾಗುವುದಿಲ್ಲ. ಆದ್ದರಿಂದ ಎಲ್ಲ ದೇವತೆಗಳು ಜಾತ ಅಪರೋಕ್ಷ ಜ್ಞಾನಿಗಳು ಅಂತ ತಿಳಿಯಬೇಕು. ತಿರೋಹಿತಂ ತದಪ್ಯೇತೆ ಶೃಣ್ವಂತಿ ಕ್ರೀಡೆಯ ಅಥವಾ ಬಹುವಾರತ ಅಭ್ಯಾಸಾತ್ ತಿರೋಭಾವೋಪಿ ನೋ ಭವೇತ್. ಅಪರೋಕ್ಷ ಜ್ಞಾನದಲ್ಲೂ ಸಹ ಕಾಲಾಂತರದಲ್ಲಿ ಅವತಾರದಲ್ಲಿ ಜ್ಞಾನ ತಿರೋಹಿತ ಆಗುವುದು. ಇದನ್ನು ಅಭ್ಯಾಸ ಮೂಲಕವಾಗಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕೆಂಬ ಅಭಿಪ್ರಾಯ. ಅಭ್ಯಾಸ ಅನುಶಿಷ್ಟಾನಂ ದೇವಾನಂ ಕ್ಷತ್ರಜನ್ಮನಂ ಪಾರ್ಥಾರಮತಿರೋಧಾರಂ ಜ್ಞಾನಂ ಸುಸ್ಥಿರತಂ ಗತಂ. ಭಗವಾನಿಷ್ಠ ಬುದ್ಧಿ ಅದನ್ನು ಶಾಶ್ವತವಾಗಿ ಉಳಿದುಕೊಂಡು ಅದನ್ನು ಸಂಧಾನ ಮಾಡಿಕೊಳ್ಳಬೇಕೆಂಬುದೇ ಶಾಸ್ತ್ರದ ಪ್ರಮೇಯ. ಇದಕ್ಕೆ ಋಗ್ವೇದದಲ್ಲಿರತಕ್ಕಂಥ ನಿರ್ಣಯ ವಾಕ್ಯವನ್ನು ತಿಳಿಸ್ತಾ ಇದ್ದಾರೆ. ಅಸ್ಯಾದೇವಸ್ಯ ಮೀಡೋಷೋ ವಯಾ ವಿಷ್ಣೋರೇಶಿಷ್ಯ ಪೃಷೇ ಹವಿರ್ಭಿಃ ವಿದೇಹಿ ರುದ್ರೋ ರುದ್ರೀಯಂ ಹಿತ್ವಾ ಯಾಶಿಷ್ಟವರ್ತಿರಶ್ವಿನಾ ವಿರತ್ ಏಕೋ ನಾರಾಯಣಾಸಿನ್ನ ಬ್ರಹ್ಮಣ ಶಂಕರಃ ಸಾಮನಿರ್ಭೂತಃ ಸ್ವಮಚಿಂತಯತ್ ತತ ಏತೇವ ಜಾಯಂತ ವಿಶ್ವೋ ಹಿರಣ್ಯಗರ್ಭೋ ಅಗ್ನಿಯಮೋ ವರುಣ ಇಂದ್ರ ರುದ್ರ ಇಂದ್ರಾಃ ಇತಿ ಏಕೋ ನಾರಾಯಣಾಸಿನ ಬ್ರಹ್ಮಣ ಈಶ್ವರಃ ವಾಸುದೇವ ವಾಯುದಮಗ್ರಮಾಸಿನ್ ನ ಬ್ರಹ್ಮಣ ಶಂಕರಃ ಯಂ ಯಂ ಕಾಮಯತೆ ವಿಷ್ಣು ತಂ ಬ್ರಹ್ಮಾಣಂ ಚ ಶಂಕರಂ
ಶಕ್ರಂ ಸೂರ್ಯಮಿಮಂ ಸ್ಕಂದಂ ಕುರ್ಯಾತ್ ಕರ್ತಾಸ್ಯ ನ ಕ್ವಚಿತ್. ಪ್ರಳಯ ಕಾಲದಲ್ಲಿ ಯಾವ ದೇವತೆಗಳು ಇರುವುದಿಲ್ಲ. ಭಗವಂತನ ಹೆಸರುಗಳ ಎಲ್ಲವೂ ಆಗಿರುವುದರಿಂದ ಭಗವಂತನೇ ಸರ್ವೋತ್ಕೃಷ್ಟ ಅಂತ ತಿಳಿಯಬೇಕು. ಸರ್ವೋತ್ಕೃಷ್ಟೇ ದೇವದೇವಸ್ಯ ವಿಷ್ಣು ಮಹಾತಾತ್ಪರ್ಯಂ ನೈವ ಅನ್ಯತ್ರ ಸತ್ಯಂ ಅವಾಂತರಂ ತತ್ಪರತ್ವಂ ತದನ್ಯ ಸರ್ವಾಗಮಾನಂ ಪುರುಷಾರ್ಥ ತಥೋತಃ ಇತಿ ಪೈಂಗಲಿ ಶ್ರುತಿಯೂ ಸಹ ಸರ್ವೋತ್ಕೃಷ್ಟತೆಯನ್ನು ಭಗವಂತನ ಸರ್ವೋತ್ಕೃಷ್ಟತೆಯನ್ನು ತಿಳಿಸುವುದೇ ಮಹಾತಾತ್ಪರ್ಯ ಅಂತ ತಿಳಿಸಿದೆ. ಪರೋ ಮಾತ್ರಾಯ ತನ್ಮಾನವೃದಾನತೆ ಮಹಿತ್ವ ಮನ್ಯ ಶೃಣ್ವಂತಿ ಅನಂತಗುಣ ಮಹಾತ್ಮಂ ನಿರ್ದೋಷ ಭಗವಾನ್ ಹರಿ ನ ಸಮಾಭಾವದಿ ಕಃ ವಾಪಿ ವಿದ್ಯತೆ ಕಸ್ಯ ಕಶ್ಚನ ನ ಅಸಿ ನ ಭವಿಷ್ಯೋ ನ ಪರತಃ ಸ್ವತೇವ ಚ ಇತ್ಯಾದಿ ಶ್ರುತೇಶ್ಚ. ಭಗವಂತನ ಸಮರಾಗಲಿ ಅಧಿಕರಾಗಲಿ ಯಾವ ಕಾಲದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಭಗವಂತ ಏಕಮಾತ್ರ ಸ್ವರಾಟ್, ಅವನು ನಿತ್ಯನಾಗಿರುತ್ತಾನೆ. ಯಸ್ಮಾಕ್ಷರತತೀತೋ ಏವ ಯಸ್ಮಾತ್ ಮುಕ್ತ ವಿಷಯಂ ಯಸ್ತೇವಾತ್ಮರತೋ ಮುಕ್ತಾಃ ಕಾರ್ಯಂ ತಸ್ಯೇವ ನಾಸಿಹಿ ತಸ್ಮಾತ್ ಕುರ್ವೀತ ಕರ್ಮಾಣಿ ತ್ಯಾಹ ವಿಷ್ಣು ಅರ್ಜುನ ಸ್ಮೈಮಿತಿ ಸ್ಕಾಂದ ಪುರಾಣದಲ್ಲೂ ಸಹ ಮುಕ್ತರಿಗೆ ಯಾವ ಜಗದ್ವ್ಯಾಪಾರ ಇರುವುದಿಲ್ಲ. ಅವರು ಭಗವಂತನ ಗುಣೋತ್ಕೃಷ್ಟತೆಯನ್ನು ಮಾತ್ರ ತಿಳಿಯಬೇಕು. ಜ್ಞಾನಯೋಗೇನ ಸಾಂಖ್ಯಾನಂ ಇತ್ಯಾದಿ ಬಾಹ್ಯ ಕರ್ಮ ಸಂಕೋಚಾಪೇಕ್ಷೆಯ ನಹಿ ಕಶ್ಚಿಕ್ಷಣ ಬಿಜಾತು ತಿಷ್ಠಮ ಕರ್ಮಕೃತು ಶರೀರಯಾತ್ರಾಪಿ ಚಾಥೇ ನ ಪ್ರಸಿದ್ಧೇಕ ಕರ್ಮಣಃ ಏತಾನ್ಯಾಪಿತ ಕರ್ಮಾಣಿ ಸಂಗಂ ತ್ಯಕ್ತ್ವ ಫಲಾನಿ ಚ ಕರ್ತವ್ಯಾನಿ ಇತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ ಜ್ಞಾನಿ ಚ ಕರ್ಮಾಣಿ ಸದಉದಿತಾನಿ ಕುರ್ಯಾದ ಕಾಮಃ ಸತತಂ ಭಜೇತ ನ ಸರ್ವಕರ್ಮಾಣಂ ತ್ಯಾಗಃ ಕಶ್ಚಿತ್ ಭವತಿ ಕ್ವಚಿತ್ ತ್ಯಾಗಿನಃ ಯತಿಯೋಪಿ ಸ್ಯುಃ ಸಂಕೋಚಾತ್ ಬಾಹ್ಯಕರ್ಮಣಂ ಇತ್ಯಾದಿ. ಬಾಹ್ಯಕರ್ಮದ ಅತಿ ಸಂಕೋಚವನ್ನು ಮಾಡಿ ಭಗವಂತನನ್ನು ಆರಾಧನೆ ಮಾಡಬೇಕು. ಯಾವ ಜೀವರು ಒಂದು ಕ್ಷಣವೂ ಸುಮ್ಮನೆ ಕಳೆಯುವುದಕ್ಕಾಗುವುದಿಲ್ಲ. ಆ ಕಾಲದಲ್ಲೆಲ್ಲ ಭಗವಂತನ ಸ್ಮರಣೆಯನ್ನು ಮಾಡಿ ಭಗವದ್ಜ್ಞಾನವನ್ನು ಸಂಪಾದನೆ ಮಾಡಿ ಎಂಬುದೇ ಮುಖ್ಯ ತಾತ್ಪರ್ಯ. ಉಪದೇಕ್ಷಂತೆ ತೇ ಜ್ಞಾನಂ ಜ್ಞಾನಿ ತತ್ವದರ್ಶಿನಃ ಇತ್ಯಾದಿ ಉತ್ಪಜ್ಞಾನ ತಿರೋಭಾವ ನಿವೃತ್ತರ್ಥಂ. ಯಾರು ಹೀಗೆ ಉಪಾಸನೆ ಮಾಡುತ್ತಾರೋ ಅವರಿಗೆ ಅಪರೋಕ್ಷ ಜ್ಞಾನ ಒಂದು ನಿರ್ಸರಹಿತವಾಗಿದ್ದಲ್ಲಿ ಅದು ಮತ್ತೆ ಅಪರೋಕ್ಷ ಜ್ಞಾನದ ಭಗವಂತನ ಉತ್ಕರ್ಷತೆಯನ್ನು ತಿಳಿಯಬಹುದಾಗಿದೆ ಎಂಬುದನ್ನಾಗಿ ಶ್ರೀಮದಾನಂದ ತೀರ್ಥರು ಭಗವದ್ಗೀತಾ ತಾತ್ಪರ್ಯದಲ್ಲಿ ಉಪೋದ್ಗೀತವಾಗಿ ಯಾಕೆ ತಿಳಿಸಿದ್ದಾರೆಂದರೆ, ಅರ್ಜುನ ಸ್ವತಃ ಇಂದ್ರ ಅವತಾರಿಯಾದ್ದರಿಂದ ಅವನಿಗೆ ಜಾತ ಅಪರೋಕ್ಷಿಯಾದರೂ ಅವನಿಗೆ ಶಂಕ ಯಾಕೆ ಬಂತು ಅಂದರೆ ಅವನ ಅಪರೋಕ್ಷ ತಿರೋಹಿತವಾಗಿತ್ತು. ಅದನ್ನು ಮತ್ತೆ ಮರಳಿ ಪಡೆಯುವುದಕ್ಕೆ ಏನು ಮಾಡಬೇಕು? ಭಗವಂತನ ಉತ್ಕರ್ಷತೆಯನ್ನು ಅನುಸಂಧಾನ ಮಾಡಿಕೊಳ್ಳಬೇಕು. ಇದು ಅರ್ಜುನಗೊಬ್ಬನಿಗೆ ಅಲ್ಲ, ಎಲ್ಲ ಜೀವರು ಸಹ, ಎಲ್ಲ ಸಾಧಕರು ಸಹ ಉಪೋದ್ವತವನ್ನು ಪ್ರತಿನಿತ್ಯವೂ ಅನುಸ್ಮರಣೆಯಲ್ಲಿದ್ದಾಗ ನಾವು ಹಿಂದಿನ ಜನ್ಮದಲ್ಲಿ ಯಾವ ಭಗವಂತನಿಷ್ಠ ಬುದ್ಧಿಯನ್ನು ಭಕ್ತಿಯನ್ನು ಬೆಳೆಸಿಕೊಂಡಿದ್ದೇವೋ ಅದು ನಮ್ಮ ಮೈಗೂಡುವುದು. ತಿರೋಹಿತವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನ ಎಂಬುದು ದೇವತೆಗಳಿಗಾದರೆ ತಿರೋಹಿತವಾದ ಜ್ಞಾನ ಯಾವುದಿರುತ್ತೆಯೋ ಅದು ನಮಗೆ ಸ್ಪಷ್ಟೀಕರಿಸುತ್ತದೆ. ಭಗವಂತನ ಅನಂತ ಗುಣಗಳು ಅನಂತ ಜನ್ಮದಲ್ಲಿ ನಾವು ಅನಂತ ಸಾಧನೆಯನ್ನು ಮಾಡಿರುವಾಗ ಯಾವ ವಿಶೇಷವಾಗಿ ನಾವು ಭಗವಂತನ ವಿಶೇಷಗಳು ನಾವು ತಿಳಿದಿರುತ್ತೇವೆಯೋ ಅದು ನಮಗೆ ಮರಳಿ ಪಡೆಯುತ್ತೇವೆ ಎಂಬುದು ತಿರೋಧಾನ ವೃತ್ತಿ ಎಂಬ ಹೆಸರು. ಆದ್ದರಿಂದ ಮುಖ್ಯವಾಗಿ ನಾವು ಈ ಉಪೋದ್ಘಾತ ಭಾಗದಲ್ಲಿ ಭಗವಂತನ ಉತ್ಕರ್ಷತೆಯನ್ನು ಎಲ್ಲಿ ನಾವು ಹಿಂದೆ ನಿಂದಿಸಿದ್ದೆವು ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ. ಇದನ್ನು ಪ್ರತಿನಿತ್ಯವೂ ಹೇಳುವುದರಿಂದ ಭಗವಂತನ ಸರ್ವೋತ್ಕೃಷ್ಟತೆ ನಮಗೆ ಸ್ಪಷ್ಟವಾಗಿ ತಿಳಿಯುವುದು. ಆದ್ದರಿಂದ ನಮ್ಮ ಉಪಾಸನೆಗೆ ಬಹಳ ಅನುಕೂಲವಾಗುವುದು. ಇದೇ ನಿಜವಾದ ಬಿಂಬೋಪಾಸನೆ ಎಂಬುದು
ಅನಂತ ಕಾಲದಿಂದಲೂ ನಡೆದು ಬಂದಿರುತ್ತದೆ. ಅದನ್ನು ಜಾಗೃತಾವಸ್ಥೆಯಲ್ಲಿ ಮಾಡಿಕೊಳ್ಳಬೇಕಾದರೆ ಈ ಉಪೋದ್ಘಾತವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಭಗವನ್ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ಆಗ ಹಿಂದಿನ ಜನ್ಮದಲ್ಲಿ ಮಾಡಿದ ಭಗವನ್ ಮಹಿಮೆಯೂ ನಮಗೆ ಜ್ಞಾಪಕಕ್ಕೆ ಬರುತ್ತದೆ, ಅದು ಅನುಸಂಧಾನಕ್ಕೆ ಬರುತ್ತದೆ ಮತ್ತು ನಮ್ಮ ಇಂದಿನ ಜ್ಞಾನ ಗಟ್ಟಿಯಾಗುತ್ತದೆ. ಈ ಗಟ್ಟಿಯಾದ ಜ್ಞಾನದಿಂದ ನಾವು ಈ ಅಂತಿಮ ಕಾಲದಲ್ಲಿ ಭಗವಂತನ ವಿಶೇಷ ಸ್ಮರಣೆ ಮಾಡಲು ಸಾಧ್ಯ. ತನ್ಮೂಲಕ ಉತ್ತಮವಾದ ಶರೀರವನ್ನು ಪಡೆಯಲು ಸಾಧ್ಯ, ತಿರೋಹಿತವಾದ ಜ್ಞಾನವನ್ನು ಮರಳಿ ಪಡೆಯುವುದು ಸಾಧ್ಯ. ಇದು ಅತ್ಯಂತ ಗೋಪ್ಯವಾದ ಶಾಸ್ತ್ರವಾಗಿ ಶ್ರೀಮದಾನಂದ ತೀರ್ಥರು ಎಲ್ಲರಿಗೂ ಉಪದೇಶ ಮಾಡಿದ್ದಾರೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ನಮಗೆ ಮೂಲ ಗುರುಗಳು, ಮುಖ್ಯ ಗುರುಗಳು ಎಂದು ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಎಂಬುದು ಈ ಕಾರ್ಯಕ್ಕೋಸ್ಕರವಾಗಿ, ಇಂತಹ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡೋದಕ್ಕೋಸ್ಕರವಾಗಿ 10 ಜನ ವರದರನ್ನು ಶ್ರೀಪುರಂದರದಾಸರು ನಮಗೆ ಚಿಂತಿಸಿದ್ದಾರೆ. 10 ಜನರೂ ಸಹ ಇದೇ ಮಾರ್ಗದಲ್ಲಿ ತಮ್ಮ ತಿರೋಹಿತವಾದ ಜ್ಞಾನವನ್ನು ಪುನರ್ ಕಳಿಸಿಕೊಟ್ಟಿದ್ದಾರೆ, ವಿಷ್ಣುವಿನ ಆರಾಧನೆ ಮಾಡಿದ್ದಾರೆ. ಅದು ಅವರವರ ಜೀವನ ಚರಿತ್ರೆಯಲ್ಲಿ ನಾವು ಚೆನ್ನಾಗಿ ತಿಳಿದು ಬರುತ್ತದೆ. ಇಂತಹ ಶ್ರೇಷ್ಠ ಜ್ಞಾನ ಸಂಪಾದನೆಗೆ ಕೇವಲ ಮನುಷ್ಯ ಜ್ಞಾನದ ಮಾತ್ರ ಸಾಧ್ಯ. ಈ ಮನುಷ್ಯ ಜನ್ಮ ಬರುವುದಕ್ಕೆ ಸಾಧ್ಯವಾದದ್ದು ತಂದೆ ತಾಯಿಗಳ ಅನುಗ್ರಹ ರೂಪದಿಂದ ಮತ್ತು ತಂದೆ ತಾಯಿಯ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪದಿಂದ. ಇವರಲ್ಲಿ ತತ್ವಾಭಿಮಾನಿ ದೇವತೆ ನಿಂತು ಈ ಜ್ಞಾನವನ್ನು ಪ್ರಚಾರ ಮಾಡೋದ್ರಿಂದ ಸಾಧ್ಯವಾಯಿತು. ಇದೆಲ್ಲವೂ ಭಗವಂತನ ಆಜ್ಞೆಯಂತೆ ವಾಯುದೇವರೇ ಸರ್ವಜೀವರಲ್ಲಿ ನಿಂತು ಜ್ಞಾನವನ್ನು ನಮಗೆ ಪ್ರಸಾರ ಮಾಡುತ್ತಿದ್ದಾರೆ ಗ್ರಂಥ ರೂಪದಲ್ಲಿ. ಆದ್ದರಿಂದ ವಾಯುದೇವರು ನಮಗೆ ಪ್ರತ್ಯಕ್ಷ ಬ್ರಹ್ಮ. ಭಗವಂತನನ್ನು ನಾವು ಶಾಸ್ತ್ರ ರೂಪದಲ್ಲಿ ಕಾಣಬಹುದು, ಆದರೆ ಆ ಶಾಸ್ತ್ರ ರೂಪದಲ್ಲಿ ಬೋಧನೆ ಮಾಡತಕ್ಕಂಥವರು ಯಾರು ಅಂದರೆ ವಾಯುದೇವರು. ಆದ್ದರಿಂದ ವಾಯುದೇವ ವಿಶಿಷ್ಟವಾದ ಸ್ಮರಣೆ ನಾವು ಮಾಡಬೇಕು. ಆದರೂ ಸಹ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ನಮ್ಮ ಬಿಂಬರೂಪ. ಅವರೇ ಶ್ರೀಮದಾನಂದ ತೀರ್ಥರಲ್ಲಿ, ಸಕಲ ದೇವತೆಗಳಲ್ಲಿ, ಗುರು ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ಹಾಗೂ ನಮ್ಮಲ್ಲಿ ನಿಂತು ಈ ಕಾರ್ಯವನ್ನು ಪ್ರತಿ ಕಾರ್ಯವನ್ನು ಮಾಡಿಸುತ್ತಿರುವುದರಿಂದ ಬಿಂಬೋಪಾಸನೆಯೇ ಎನಿಸುತ್ತದೆ. ಅಂಥ ಬಿಂಬನಿಗೆ ನಾವು ಪ್ರತಿಫಲವಾಗಿ ಏನನ್ನು ಮಾಡುವುದು? ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.